ಏನು ಪ್ರಯೋಜನ? ನನ್ನಣ್ಣ ಹಾಗಾಗಿ ಹೇಳ್ತಮ್ಮ ಎರಡೆಂದ ಅಣ್ಣಗೇನು ಎರಡೆಂದ ಅಣ್ಣಗೇನು ಮೃಗವೀರ್ಯ ತನುಜರು ಪಾಲಕರು ಮೃಗವೀರ್ಯ ತನುಜರು ಪಾಲಕರು ಹಾಗೆ ಸರಿಯುವ ಮುಂದೆಲ್ಲ ಬಿಡದೊಳಗೆ ಅಣ್ಣಯ್ಯ ಹೇಳುತ್ತಮ್ಮ ಸದಾ ಚಲನಶೀಲವಾದಂತಹ ಈ ಪ್ರಪಂಚ ನವನವೋನ್ಮೇಷ ಶಾಲೆ ನಿಲ್ಲಿಸಿಕೊಂಡಂತಹ ಈ ಭೂಮಿ ಆಗಾಗ ತನ್ನದಾದಂತಹ ಸತ್ವವನ್ನು ಪ್ರಕಟಪಡಿಸುತ್ತಾ ಇರುತ್ತದೆ. ಸರಿ, ಆ ನೆಲೆಯಲ್ಲಿ ಈಗಾಗಲೇ ಈ ಪ್ರಪಂಚದ ಭೂಭುಜವನ್ನೆಲ್ಲ ಮೆಟ್ಟಿ ದಿಗ್ವಿಜಯವನ್ನು ಸಾಧಿಸಿದವನಿಗೆ ಈ ಸತ್ಯ. ಆದರೆ ವರ್ತಮಾನದಲ್ಲಿ ಮಹಿಷ್ಪತಿ ಎನ್ನುವಂತಹ ನಗರದಲ್ಲಿ ಕರ್ತವೀರ್ಯನ ಮಗನಾದಂತಹ ಕಾರ್ತವೀರ್ಯ ಅರ್ಜುನ ಎನ್ನುವನು ಈ ಪ್ರಪಂಚದಲ್ಲಿ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ಹೊಂದಿ ರಾರಾಜಿಸುತ್ತಾ ಇದ್ದಾರಲ್ಲ. ಮಹೇಶ್ಮತಿ ಅಧಿಕಾರಿಯಾಗಿರುವಂತ ಕರ್ತವೀರ್ಯನ ಮಗ ಕಾರ್ತವೀರ್ಯ ಅಣ್ಣ ಏನ ಹುಟ್ಟುವಾಗ ಆ ಮಹಾಮಹಿಮನಿಗೆ ಕರಗಳೇ ಯಾರ ಪರಾಕ್ರಮಿಯ ವಿಷಯವನ್ನು ಹೇಳುವಂತ ಹೇಳಿದ್ರೆ ಕರ ವಿಹೀನನಾದವನ ಕಥೆಯನ್ನು ಹೇಳುವುದಕ್ಕೆ ಪ್ರಾರಂಭಿಸಿದ್ಯಾ? ಅಲ್ಲಿ ಮುಗಿಯಲಿಲ್ಲ ಅಲ್ಲ. ಮತ್ತೆ ಕರಗಳೇ ಇಲ್ಲದಿದ್ದಂತಹ ಮಗುವನ್ನ ಕಂಡು ತಂದೆ ತಾಯಿಗಳು ಸಂತಪಿಸಿದರು, ದುಃಖಗೊಂಡು ಆಮೇಲೆ ಕುಲಗುಂಪಳೆನಿಸಿಕೊಂಡಂತಹ ದತ್ತಾತ್ರೇಯರ ಪಾದವನ್ನ ಸೇರಿ ಪರಿಪರಿಯಾಗಿ ಅವರ ಸೇವೆಯನ್ನ ಮಾಡಿ ತಾಯಿಯಾದಂತಹ ಅವರ ಆ ಸೇವಾ ಭಾವನೆಗೆ ಮೆಚ್ಚಿದಂತಹ ಗುರುಗಳು ಈ ಮಗುವಿಗೆ ಸಹಸ್ರ ಭುಜವಾಗಲಿ ಸಾವಿರ ಭುಜವಾಗಲಿ ಅಂತ ಆಶೀರ್ವದಿಸಿದ್ದಾರೆ. ಕರ ವಿಹೀನನಾಗುವಂತ ಕಾರ್ತವೀರ್ಯಾರ್ಜುನಿಗೆ ಗುರುಗಳ ಅನುಗ್ರಹ ದತ್ತಾತ್ರೇಯರ ಅನುಗ್ರಹದಿಂದ ಸಾವಿರ ಭುಜದಿಂದ ಸೋಲಿಸುತ್ತಾ ಇದ್ದಾನೆ. ಕೇವಲ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದವನ ಅಥವಾ ಲೋಕದಲ್ಲಿ ಯಾರು ತಂಡು ಕಳೆದಿದ್ದಾರೆ? ಇಲ್ಲ 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 ಏನೋ ಅಷ್ಟಾದ ಮೇಲೆ